ಅನ್ನದಾತರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚು ಆಸಕ್ತಿ ತೋರುತ್ತಿದ್ದು, ಮಣ್ಣಿನ ಫಲವತ್ತತೆ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ನೂತನ ತಾಂತ್ರಿಕತೆ ಅಳವಡಿಸಿಕೊಂಡು ಕೃಷಿ ಮಾಡಬೇಕು ಎಂದು ಪಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಹೇಳಿದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ನಡೆದ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಕಾರ್ಯಾಗಾರ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಮಗ್ರ ಚಿಂತನಾ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತ ಬೆಳೆದಂತ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತ ಬೆಲೆ ಹಾಗೂ ಮಾರುಕಟ್ಟೆ ಕಲ್ಪಿಸುವುದು ಸರ್ಕಾರದ ಜವಾಬ್ದಾರಿ. ಟೊಮೆಟೊ ಸೇರಿದಂತೆ ಹಣ್ಣುಗಳು ಬೇರೆ ದೇಶಗಳಿಗೆ ರಫ್ತು ಮಾಡುವಂತಹ ಮುಕ್ತ ಅವಕಾಶ ಕಲ್ಪಿಸಬೇಕು. ರೈತ ಮಣ್ಣಿಗೆ ವಿಷ ಹಾಕಿ ಅಮೃತ ಕೇಳುತ್ತಿದ್ದಾನೆ. ಭೂಮಿಗೆ ಹೆಚ್ಚು ಸಾವಯವ ಗೊಬ್ಬರ ಬಳಸುವ ಮೂಲಕ ಭೂಮಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಂದರು. ಈ ವೇಳೆ ತೋಟಗಾರಿಕೆ ಬೆಳೆಗಳಲ್ಲಿ ನೀರಿನ ಸದ್ಬಳಕೆ, ಸೂಕ್ಷ್ಮ ಹನಿ ನೀರಾವರಿ, ಉತ್ತಮ ಬೆಳೆ ಬೆಳೆಯುವ ಕ್ರಮದ ಕುರಿತು ಡಾಕ್ಟರ್ ಎಂಜಿ ಬಸವನಗೌಡ ರೈತರಿಗೆ ಉಪನ್ಯಾಸ ನೀಡಿದರು. ಮಣ್ಣಿನ ಫಲವತ್ತತೆಗೆ ಹಸಿರು ಎಲೆ ಹಾಗೂ ಸಾವಯವ ಗೊಬ್ಬರ ಬಳಸಿದರೆ ಭೂಮಿಯಲ್ಲಿ ಸುದೀರ್ಘಾವಧಿಯವರೆಗೆ ಬೆಳೆ ಬೆಳೆಯಲು ಸಾಧ್ಯ ಎಂದು ತಿಳಿಸಿಕೊಟ್ಟರು. ಈ ವೇಳೆ ಶ್ರೀಮಠದ ಸಾರ್ವಜನಿಕ ಸಂಪರ್ಕಾಧಿಕಾರಿ ತಮ್ಮಣ್ಣ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಸುಧಾಕರ್, ಜೇನು ಕೃಷಿ ತಜ್ಞ ಜಗದೀಶ್, ಕೃಷಿಕ ಸಮಾಜದ ಅಧ್ಯಕ್ಷ ನೆಲದಿಮ್ಮನಹಳ್ಳಿ ಮಂಜುನಾಥ್, ರೈತ ಮುಖಂಡ ನಾದೂರು ಕೆಂಚಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೂಲೆಮನೆ ರಂಗನಾಥ್, ವೀರಬೊಮ್ಮನಹಳ್ಳಿ ಗಂಗಾಧರ್, ನಾಗರಾಜು, ಸಮಾಜ ಕಲ್ಯಾಣ ಇಲಾಖೆಯ ಬಡಗೇರ, ಹಿಂದುಳಿದ ವರ್ಗದ ಇಲಾಖೆ, ಕುಮುದಾ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು. 100 ಜನ ಏನ್ ಮಾಡಬೇಕು? ಒಂದ್ ದೊಡ್ಡ ಸಾಫ್ಟ್ವೇರ್ ಕಂಪನಿ ಮಾಲೀಕ ಹೇಳ್ತಾ ಇದೆ, ನಿಂದ ಏನು ತೊಂದರೆ ಇಲ್ಲ ಹಂಗಂದು 2 ತಿಂಗಳಲ್ಲೇ ಅವ್ರ ಕಂಪನಿ ಇದ್ದಂತ 6-7 ಸಾವಿರ ಜನ ಅವ್ನು ಕಿತ್ತಾಕ್ತ. ಕಾರಣ ಏನು? ಅವ್ನಿಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ರಾಜ್ಯಪಾಲರ ಸಹಿಯನ್ನೇ ಸಾಫ್ಟ್ವೇರ್ 99 ಭಾಗ ಕರಾರುವಕ್ಕಾಗಿ ಸಹಿ ಮಾಡುತ್ತೆ. ಸಾಮ್ಯತೆ ಬರ್ತಾ ಇದೆ. ಹಾಗಾಗಿ ಆವಿಷ್ಕಾರಗಳು ಹೊರ ಆಗ್ಬೇಕು ಮತ್ತು ಹೊರ ಆಗುವಂತ ರೀತಿಯನ್ನ ನಾವು ಅಳವಡಿಸಿಕೊಳ್ಬೇಕು. ಅದರಿಂದ ಯಾವುದೇ ತಂತ್ರಜ್ಞಾನ ಮನುಕುಲದ ಉದ್ಧಾರಕ್ಕಾಗಿ ಆಗಬೇಕು. ಆ ತಂತ್ರಜ್ಞಾನಗಳು ಮನುಕುಲವನ್ನ ಏಳಿಗೆಯತ್ತ ಕೊಂಡೊಯ್ಯುವಂಥದ್ದಾಗಬೇಕು. ಆ ರೀತಿಯ ಒಂದು ನೀತಿಗಳು ನಮ್ಮ ಸರ್ಕಾರಗಳು ಮಾಡಿದ್ದೇ ಆದ್ರೆ ನಮ್ಮ ರೈತರು ಖಂಡಿತವಾಗಿ ಬೆಳೀತಾರೆ. ಈಗ ನೀವು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ಇದ್ದೀರಾ, ಅದರಿಂದ ರಾಸಾಯನಿಕ ಗೊಬ್ಬರ ನಾವು ನೇರವಾಗಿ ತೆಗೆದುಕೊಂಡು ಹೋದ್ರೆ ಒಂದು 35-40 ಕೊಡ್ತಾರೆ. ಅದೇ ರಾಗಿ ನಾವು ಹಿಟ್ಟು ಮಾಡಿದ್ರೆ 60 ರೂಪಾಯಿ ಆಗ್ತದೆ. ಅದೇ ನಾವು ಮಾಲ್ಟ್ ಅಥವಾ ಬಿಸ್ಕೆಟ್ ಮಾಡಿದ್ರೆ ಅದೇ 150-100-200 ರೂಪಾಯಿ ಆಗ್ತದೆ. ಹಾಗೆ ನಾವು ಬೈ ಪ್ರಾಡಕ್ಟ್ ಮಾಡೋದಕ್ಕೆ ನಮಗೆ ಬಹಳ ಖರ್ಚೇನು ಬೇಕಾಗೋದಿಲ್ಲ, ಆದ್ರೆ ಮಾರ್ಕೆಟ್ ಅಲ್ಲಿ ಅಂತೇಳಿ ಚೆನ್ನಾಗಿ ಯೋಚನೆ ಮಾಡ್ತಾರೆ. ಅದರಿಂದ ಈ ಎಲ್ಲ ವ್ಯವಸ್ಥೆ ನಿಂತಿರುವಂಥದ್ದು ಸರ್ಕಾರದ ನೀತಿ ಮೇಲೆ. ಸರ್ಕಾರ ಯಾವ ರೀತಿಯ ಮಾರುಕಟ್ಟೆಯ ವ್ಯವಸ್ಥೆಯನ್ನ ನಮ್ಮ ರೈತರಿಗೆ ಒದಗಿಸ್ಕೊಡ್ತದೆ, ಅದರ ಮೇಲೆ ಇವೆಲ್ಲವೂ ಕೂಡ ಅವಲಂಬಿತವಾಗಿರುತ್ತದೆ. ಇಲ್ಲಿ ನಾವು ಬಹಳ ಕಷ್ಟಪಟ್ಟು ದಾಳಿಂಬೆ ಬೆಳೆಯನ್ನ ಬೆಳಿತೀವಿ, ಉತ್ಕೃಷ್ಟವಾದ ಎಕ್ಸ್ಪೋರ್ಟ್ ಕ್ವಾಲಿಟಿ ಬೆಳೆಯನ್ನ ನಾವು ಬೆಳಿತೀವಿ. ಅದನ್ನು ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಅವನು ನಮ್ಮ ಮುಂದೆ ದರವನ್ನು ಬರೆಯೋದಿಲ್ಲ. ಅವನು ಫೋನಲ್ಲಿ ಏನ್ ಹೇಳ್ತಾನೆ ಅದನ್ನಷ್ಟೇ ನಾವು ಕೇಳಬೇಕು. ಅವನು 150 ರೂಪಾಯಿ ಅಂತ ಹೇಳಿದ್ರೆ ಅವ್ನು 400 ರೂಪಾಯಿ ಮಾರಿದ್ರು ಅವನು 150-200 ರೂಪಾಯಿ ಆಯ್ತು ಅಷ್ಟೇ ನಿನ್ ಬಾಕ್ಸ್ ಅಂದ್ರೆ ಅದನ್ನ ನಾವು ಒಪ್ಪಬೇಕು. ಒಂದು ಪಾರದರ್ಶಕತೆ, ಈ ದಲ್ಲಾಳಿಗಳ ವಿಷಯದಲ್ಲಿ ಪಾರದರ್ಶಕತೆ ಯಾರು ಮಾಡೋದು? ಅಲ್ಲಿಗೆ ಒಂದು APMC ಇದೆ ಅಂತ ಹೇಳಿದ್ರೆ ಅಲ್ಲಿಗೊಬ್ಬ ಕಮಿಷನರು, ಅಧಿಕಾರಿ ವರ್ಗ ಎಲ್ಲರನ್ನೂ ಇಟ್ಟಿರ್ತಾರೆ. ಆದ್ರೆ ಅವ್ರು ಯಾರು ಕೂಡ ಅವರ ಕೆಲಸವನ್ನ, ಅಂದ್ರೆ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಮತ್ತು ಕೆಲಸವನ್ನ ಪರಿಣಾಮಕಾರಿ ಜವಾಬ್ದಾರಿಯನ್ನಷ್ಟೇ ಒತ್ಕೊಳುತ್ತಾಗಲಿ ಪರಿಣಾಮಕಾರಿಯಾಗಿ ಮಾಡದೇ ಇದ್ದ ಪ್ರಯುಕ್ತ ಅಲ್ಲಿ ರೈತನಿಗೆ ಮೋಸ ಆಗ್ತದೆ. ಇದೊಂದು ದೊಡ್ಡ ಮಾಫಿಯಾ, ದಲ್ಲಾಳಿಗಳ ಮಾಫಿಯಾ. ಎಲ್ಲೋ ಒಬ್ಬ ಕುಂತಿರ್ತಾನೆ, ಅವನು ಇಷ್ಟು ಲೋಡು ದಾಳಿಂಬೆ ಬರಬೇಕು, ಇಷ್ಟು ಲೋಡು ಬಿಕ್ಕೆ ಹಣ್ಣು ಬರಬೇಕು ಹಾಗೆ ಅಂತ ಅಷ್ಟೇ ಹೇಳ್ತಾನೆ. ಅವನು ಕೇವಲ 1-2-3 ಕಾಲಗಳಲ್ಲಿ ಅವನು ಒಂದು ದಿವಸದ ಆದಾಯ ಅವನಿಗೆ 16 ಲಕ್ಷ. ಆದ್ರೆ ನಮ್ಮ ರೈತನ ಪಾಲೇನು? ಇಲ್ಲಿ ದಲ್ಲಾಳಿಗಳು ಮತ್ತು ಈ ತರದ ಒಂದು ಮಾರ್ಕೆಟಿಂಗ್ ಮಾಫಿಯಾ ಇವತ್ತು ನಮ್ಮ ರೈತರನ್ನ ಅವರು
ವ್ಯವಸಾಯದಿಂದ ವಿಮುಖರಾಗುವ ರೀತಿಯಲ್ಲಿ ಮಾಡ್ತಾ ಇದ್ದಾವೆ. ಇದು ಆಗಬಾರ್ದು. ಇದಕ್ಕೆ ಒಂದು ಸರಿಯಾದ ನೀತಿಯನ್ನು, ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಒಂದು ಸರಿಯಾದ ಕೋಆರ್ಡಿನೇಷನ್, ಸರಿಯಾದ ಒಂದು ಸಮರ್ಪಕವಾದಂತ ಸಮೂಹವನ್ನು ಇಟ್ಕೊಂಡು ಇವರು ಸರಿಯಾದ ನೀತಿಗಳನ್ನ ರೂಪಿಸಿದ್ದೇ ಆದರೆ, ಮತ್ತು ಈ ನೀತಿಗಳನ್ನ ರೂಪಿಸ್ಬೇಕಾದ್ರೆ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅವರ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನು, ಅವರು ಎದುರಿಸ್ತಾ ಇರುವಂತ ನಿಜವಾದ ವಾಸ್ತವ ಸಮಸ್ಯೆಗಳು ಏನು ಆಗಿ ಅಂತೇಳಿ ಅವರ ಸಲಹೆಗಳನ್ನ ತೆಗೆದುಕೊಂಡು ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನೀತಿಗಳನ್ನ ರೂಪಿಸಿದ್ದೆ ಆದ್ರೆ ನಾವು ಎಂಥದ್ದೇ ಬೆಳೆಗಳನ್ನಾದ್ರೂ ಕೂಡ ಬೆಳೆದು ನಾವು ಒಳ್ಳೆಯ ದರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಮತ್ತು ಕೃಷಿ ಕಡೆ ಮುಖ ಮಾಡಲಿಕ್ಕೆ ಸಾಧ್ಯವಿದೆ. ಕೃಷಿಯಲ್ಲಿ ನೋಡ್ತಾ ಇದ್ವಿ. ಅವರ ದೂರದೃಷ್ಟಿ ಯಾವ ರೀತಿ ಇತ್ತು ಅಂದ್ರೆ, ಈ ಗ್ರಾಮಕ್ಕೆ, ಈ ಭಾಗಕ್ಕೆ ನಾನು ಏನಾದ್ರೂ ಒಂದು ಸೇವೆನ ಮಾಡಬೇಕು ಅನ್ನೋ ಒಂದು ಆಲೋಚನೆಯಿಂದ, ಅದೇ ಒಂದು ದೂರದೃಷ್ಟಿಯಿಂದ ಹೇಮಾವತಿ ನಾಲೆಯನ್ನ ಈ ಭಾಗಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಚಿಂತನೆ ಮಾಡ್ತಾ ಆ ಒಂದು ಯೋಜನೆಗೆ ಅಡಿಪಾಯವನ್ನ ಹಾಕಿದ್ರು. ಆ ಒಂದು ಅಡಿಪಾಯದ ಪೂರ್ವಭಾವಿಯಾಗಿ ತುಂಬಾ ಅನೇಕ ಕಾರ್ಯಗಳನ್ನ ಮಾಡಿ ಅವರ ಒಂದು ಹುಟ್ಟುಹಬ್ಬವನ್ನ ಈ ಒಂದು ಹೇಮಾವತಿ ನಾಲೆಯನ್ನ ಸಿರಾ ಭಾಗಕ್ಕೆ ತರುವ ಕಾರ್ಯಕ್ರಮವಾಗಿ ನೀರಾವರಿ ಹಕ್ಕೋತ್ತಾಯದ ಮುಖಾಂತರ ಆ ಯೋಜನೆಯನ್ನ ಮಾಡಿ ಇವತ್ತು ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ರೈತರು ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಅದು ಏನಾದ್ರು ಇದ್ರೆ ಅದು ಯಾವುದನ್ನು ಹಿಂದೂ ಮರಿಬಾರ್ದು ಅಂತ ಹೇಳ್ತಾರೆ. ರಾಜಕೀಯವಾಗಿ ಯಾರು ಹೇಳ್ಬೇಕಾದ್ರು ಹೇಳಿ, ನಾನ್ ಮಾಡಿದ್ದೀನಿ ಅವರೆಲ್ಲ ಅನುಕೂಲ ಪಡ್ಕೊಳ್ಳಿ. ಆದ್ರೆ ನಾವೆಲ್ಲ ನೋಡ್ಬೇಕಾಗಿರೋದು, ನಾವೆಲ್ಲ ಕೇಳಿದ್ದು ನಿಜವಂತ ಮಹಾಸ್ವಾಮಿಗಳು ಈ ಭಾಗದಲ್ಲಿ ನೀರಿನ ಹಕ್ಕೋತ್ತಾಯ ಮಾಡುವ ಮುಖೇನ ಈ ಭಾಗಕ್ಕೆ ನೀರಾವರಿಯನ್ನ ತಂದುಕೊಡೋದ್ರಲ್ಲಿ ಪ್ರಥಮರು ಅನ್ನೋದನ್ನ ನಾವೆಲ್ಲ ಮರಿಬಾರದು. ಇಂಥ ಒಂದು ಈ ಕಾರ್ಯಾಗಾರವೂ ಸಹ ಅವರ ದೂರದೃಷ್ಟಿಯ ಒಂದು ಯೋಚನೆ. ಏನಾಗಿದೆ ಅಂದ್ರೆ, ನಮ್ಮ ರೈತರಿಗೆ ಅಗತ್ಯವಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತೇ ಇರೋದ್ರ ಕಾರಣ, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಸಿಗ್ತೇ ಇರತಕ್ಕಂಥ ಕಾರಣ, ರೈತರಿಗೆ ಮನವರಿಕೆ ಮಾಡಿಕೊಡೋ ದೃಷ್ಟಿಯಿಂದ ಸಮಾಜದ ಸರ್ಕಾರದ ಎಲ್ಲ ಮಿಷನರೀಸ್ ಅಂದ್ರೆ ಎಲ್ಲ ಇವತ್ತೇನು ಈ ದಿನ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಸಮಾಜ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ ಮತ್ತು ರೇಷ್ಮೆ ಇಲಾಖೆ, ಈ ಒಂದು ಎಲ್ಲಾ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ತಮ್ಮ ಮುಂದೆ ತಂದಿರಿಸಿದ್ದಾರೆ. ನಿಮ್ಮ ಸಮಸ್ಯೆಗಳ ಬಗ್ಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನ ನೀವು ಕೇಳಿ ತಿಳ್ಕೊಳ್ಳುವಂಥದ್ದಾಗಲಿ ಅನ್ನೋ ಒಂದು ಉದ್ದೇಶ ಅವರ ದೂರದೃಷ್ಟಿ. ಈ ಒಂದು ದೂರದೃಷ್ಟಿಯಿಂದ ಮಾಡ್ತಕ್ಕಂಥ ಈ ಕಾರ್ಯಾಗಾರದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ, ತಮಗೂ ಸಹ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮದ ಯಶಸ್ವಿಯನ್ನ ನಮ್ಮ ಎಲ್ಲ ಈ ಭಾಗದ ರೈತರು ಮುಖಂಡರು ಅದನ್ನ ಕೇಳಿ ತಿಳ್ಕೊಂಡು ಅದನ್ನ ಪಡ್ಕೋಬೇಕಾಗಿದೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ತಮ್ಮಲ್ಲಿ ಮನವಿ ಮಾಡ್ತೀನಿ.